ವೆಲ್ಕಮ್ ಟು ಮೈ ಚಾನಲ್ ಅನೂಸ್ ಕಿಚನ್. ಇವತ್ತು ತೊವೆಯನ್ನು ಮಾಡಿ ನೋಡೋಣ. ಇದು ಕಾರ್ಕಳ ದೇವಸ್ಥಾನ. ಅದಕ್ಕಿಂತ ಮುಂಚೆ ತೊವೆ ಜೊತೆಗೆ ಈ ಒಂದು ಪಾಪಡ್ ಈ ಥರ ಹುರ್ಕೊಳ್ಳೋಣ ನೀಟಾಗಿ. ಇದು ಎಸ್ ಪಾಪಡ್ ಇಲ್ಲಿ ಯೂಸ್ ಮಾಡ್ತಾ ಇರೋದು ನಾನು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ದೇವಸ್ಥಾನದಲ್ಲಿ ತೊವೆ ಮಾಡಬೇಕಾದ್ರೆ ಅವರು ಅರಿಶಿನ ಕೊಂಬನ್ನು ಹುರಿದು ಹಾಗೆ ಕಾಳುಮೆಣಸನ್ನು ಹುರಿದು ಕೂಡ ಹಾಕ್ತಾರೆ. ಇಲ್ಲಿ ನಾನು ಹಾಗೆ ಮಾಡಿಲ್ಲ, ಮನೆಗೆ ಡೈಲಿ ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡಿದ್ದೀನಿ ಅಷ್ಟೇ. ಹೀಗೆ ಇದನ್ನು ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿ ಥರ ಇರುತ್ತೆ, ಹಸಿ ಹಸಿ ಥರ ಇರಬಾರ್ದು. ಸೊ ನೀಟಾಗಿ ಹೀಗೆ ಹುರ್ಕೊಂಡು ಇದಕ್ಕೆ ಒಂದು 1/4 ಸ್ಪೂನು ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆ ಅಂತೀವಲ್ಲ ಅದನ್ನು ಹಾಕಬೇಕು. ನೀಟಾಗಿ ಹಪ್ಪಳ ಸುತ್ತದಾಗೋ ಹಾಗೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇನ್ನು ಕೊಂಕಣಿಸ್ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ ಅಡುಗೆಗೆ. ಇದ್ರ ಜೊತೆ ಪ್ರಭು ಪಿಕ್ಕಲ್ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿದು, ಮಿಡಿ ಉಪ್ಪಿನಕಾಯಿ ಟೇಸ್ಟಿಯಾಗಿರುತ್ತೆ. ಇದನ್ನು ಊಟ ಮಾಡೋಕ್ಕೂ ಒಂದು ವೇ ಇದೆ, ಕೊಂಕಣಿಸಿಗೆ ಗೊತ್ತಿರುತ್ತೆ. ಅನ್ನನ ಹೀಗೆ ಸುತ್ತ ಕಟ್ಟೆ ಕಟ್ಕೊಳ್ತೀವಿ. ಈಗ ನಾನು ಇಲ್ಲಿ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ದೀನಿ, ಬಟ್ ಬಾಳೆ ಎಲೆಯಲ್ಲಿ ಹರಿದು ಹೋಗಬಾರ್ದು ತೊವೆ ಅಂತ ಅಂದ್ಬಿಟ್ಟು ಕಟ್ಟೆ ಕಟ್ಕೊಳ್ತೀವಿ ಸುತ್ತ. ಅನ್ನೋದಕ್ಕಿಂತ ಜಾಸ್ತಿ ತೊವೆ ತೊಗೊಳ್ತೀವಿ ನಾವು ದೇವಸ್ಥಾನಗಳಲ್ಲಿ, ಫಂಕ್ಷನ್ಗಳಲ್ಲಿ. ಹೀಗೆ ತೊವೆ ತೊಗೊಂಡು ಅದಕ್ಕೆ ಒಂದು ಪಿಂಚ್ ಲೆಮನ್ ನಾನು ಹಿಂಡ್ಕೊಳ್ಳೋದು. ನನಗೆ ತುಂಬ ಟೇಸ್ಟಿ, ತುಂಬ ಜನ ಹಾಕ್ತಾರೆ. ಈಗ ರೆಸಿಪಿ ನೋಡೋಣ. 1-2 ಕಪ್ ಬೇಳೆ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ತೊಳ್ಕೊಂಡು ಬರ್ತೀನಿ. ನೀಟಾಗಿ ತೊಳೆದುಬಿಟ್ಟು 1-2 ಕಪ್ ಬೇಳೆಗೆ 6-7 ಕಪ್ ನೀರು, ಸ್ವಲ್ಪ ಜಾಸ್ತಿ ಹಾಕಬೇಕು. 6-7 ಕಪ್ ಹಾಕಿಬಿಟ್ಟು ಹೀಗೆ ಹಸಿಮೆಣಸು ಸ್ಲಿಟ್ ಮಾಡ್ಕೊಂಡು ಒಂದು 5-6 ಹಸಿಮೆಣಸು ಖಾರಕ್ಕೆ ತಕ್ಕಂಗೆ, ಒಂದು ಅರ್ಧ ಇಂಚು ಸಣ್ಣ ಶುಂಠಿ ತುಂಡು ಹಾಕ್ತೀನಿ. ಅರ್ಧನೂ ಅಲ್ಲ, ಒಂದು 1/4 ಇಂಚ್ ಸಣ್ಣ ಶುಂಠಿ ತುಂಡು, 1/4 ಸ್ಪೂನು ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕ್ಬಿಟ್ಟು ಇಲ್ಲೇ ನಾನು ಹೇಳಿದೆ ಅವರು ಕುಟ್ಟಿ ಹಾಕ್ತಾರೆ ದೇವಸ್ಥಾನದಲ್ಲಿ ಅಂತ. ಹಾಗೆ ಒಂದು ಅರ್ಧ ಸ್ಪೂನು ತೆಂಗಿನೆಣ್ಣೆ, ಮತ್ತು ಪುನಃ ಕೊಬ್ಬರಿ ಎಣ್ಣೆ ಹಾಕ್ತೀನಿ. 4 ವಿಷಲ್ ತರಿಸ್ಕೊಳ್ತೀನಿ. ಯಾವುದು ಬೇಳೆ ಇರಬಾರ್ದು. ಹಾಗೂ ಇದ್ದರೆ ಈ ಥರ ಮ್ಯಾಶರಲ್ಲಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಬಾಯಿಗೆ ಬೇಳೆ ಸಿಗಬಾರ್ದು, ಎಲ್ಲ ಮೆಲ್ಟ್ ಆಗಬೇಕು ಬೇಳೆ ನೀಟಾಗಿ. ಆ್ಯಂಡ್ ಇಷ್ಟು ಥಿಕ್ನೆಸ್ಸು ಈ ಥರ ಇರಬೇಕು. ತುಂಬ ತೆಳು ಮಾಡಿಬಿಟ್ರೆ ಒಂಥರ ಸಾರು ಥರ ಆಗಿಬಿಡುತ್ತೆ. ಇದು ತೊವೆ ಆಗಿರೋದ್ರಿಂದ ತೊವೆ ಯಾವಾಗಲೂ ಸ್ವಲ್ಪ ದಪ್ಪವಾಗೇ ಇರಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ದೇವಸ್ಥಾನಗಳಲ್ಲಿ ಕೂಡ ಅವರು ಅದಕ್ಕೆ ನಾನು ಹೇಳ್ದಂಗೆ ಪೆಪ್ಪರ್ ಮತ್ತು ಅರಿಶಿನ ಅವರು ಕುಟ್ಟಿ ಪುಡಿ ಮಾಡಿ ಅವರೇ ಹುರಿದು ಹಾಕೋದ್ರಿಂದ ತುಂಬ ಟೇಸ್ಟಿ. ಮನೇಲಿ ನಾನು ಅಷ್ಟೆಲ್ಲ ಮಾಡೋದಿಲ್ಲ, ನಾನು ಇಷ್ಟೇ ಹೀಗೆ ಮಾಡೋದು. ಸೊ ನಾನು ಡೈಲಿ ಬೇಸಿಸಲ್ಲಿ ಹೇಗೆ ತೊವೆ ಮಾಡ್ತೀನಿ ಅಂತಂದು ತೋರಿಸ್ತಿದ್ದೀನಿ. ಈಗ ಈ ಬಾಣಲೆಗೆ ಮತ್ತೆ ಪುನಃ ಒಂದು 3-4 ಸ್ಪೂನು, ಒಂದು 5 ಸ್ಪೂನ್ ಹಾಕ್ಕೊಳ್ಳಿ ತೆಂಗಿನೆಣ್ಣೆ, ಮತ್ತು ಪುನಃ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಸಿಂಪಲ್ ರೆಸಿಪಿ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ, ಇಷ್ಟೇ. ನೀಟಾಗಿ ಸಾಸಿವೆಗಳು ಸಿಡಿಯೋ ತನಕ ಬಿಟ್ಟು, ಮತ್ತು ಇದಕ್ಕೆ ಸ್ವಲ್ಪ ಇದು ಹಾಕ್ತೀನಿ ನಾನು, ಏನು ಹಸಿ ಒಣಮೆಣಸನ್ನು ನೀಟಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ತೀನಿ. ಒಣಮೆಣಸು ಟೇಸ್ಟ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಒಣಮೆಣಸು ಹುರಿದ ಮೇಲೆ ಅದನ್ನು ಒಗ್ಗರಣೆ ಹಾಕಿದ್ಮೇಲೆ ತುಂಬ ಫ್ಲೇವರ್ ಕೊಡುತ್ತೆ. ಒಣಮೆಣಸು ಮಿಸ್ ಮಾಡಲೇಬಾರ್ದು ಇದಕ್ಕೆ. ಒಣಮೆಣಸು ಹಾಕ್ಕೊಳ್ಳಿ. ಹಾಗೆ 1 ಹಿಡಿಯಷ್ಟು ಕರಿಬೇವು ಕೂಡ ತುಂಬ ಟೇಸ್ಟು, ಕರಿಬೇವು ಹಾಕಲೇಬೇಕು. ಇದೆಲ್ಲ ಮ್ಯಾಂಡೇಟ್ರಿ, ಇದಿಷ್ಟು ಹಾಕಲೇಬೇಕು. ಹಿಂಗು ಮೇಯ್ನ್, ಹಿಂಗು ಊರ ಕಡೆ ಎಲ್ಲ ಗಟ್ಟಿ ಹಿಂಗು ಸಿಗುತ್ತೆ, ಗೊತ್ತಿರುತ್ತೆ ಯೂಶ್ವಲಿ. ಆ ಗಟ್ಟಿ ಹಿಂಗೆ ಹಾಕಿದ್ರೆ ಇನ್ನೂ ಟೇಸ್ಟು. ಇಲ್ಲಿ ನನಗೆ ಅವೈಲೇಬಲ್ ಇಲ್ಲ, ಹಾಗಾಗಿ ನಾನು LG ಹಿಂಗನ್ನೇ ಪ್ರಿಫರ್ ಮಾಡ್ತೀನಿ. ಒಗ್ಗರಣೆನ ನೀಟಾಗಿ ಆ ಮೆಣಸೆಲ್ಲ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ, ಅರ್ಧಂಬರ್ಧ ಹುರಿಬಾರ್ದು. ನೀಟಾಗಿ ಸ್ವಲ್ಪ ಅದು ಉಬ್ಬಿ ಬರೋಂಗೆ ಹುರಿದು ಒಗ್ಗರಣೆ ಕೊಟ್ಬಿಟ್ರೆ ತೊವೆ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗುತ್ತೆ. ಆ್ಯಂಡ್ ಏನೂ ಬೇಡ, ಇದ್ರ ಜೊತೆಗೆ ಹಪ್ಪಳ ಮತ್ತು ಉಪ್ಪಿನಕಾಯಿ, ತೊವೆ, ಇದು 3 ನಾನು ಊಟ ಮಾಡೋದು ಹೀಗೆ. ನಮ್ಮ ಮನೆಯವರಿಗಾದರೆ ಏನಾದರೂ ಸೈಡ್ಸ್ ಮಾಡಿಕೊಡ್ತೀನಿ. 1 ಚಮಚ ತುಪ್ಪ ಹಾಕಬೇಕು, ಇನ್ನೂ ಚೆನ್ನಾಗಿ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.